ನೀನ್ ನಾಳೆ ತಗೋ. ನೋಡಿ ಗಾಯ್ಸ್ ಯಾರು ಬಂದಿದ್ದಾರೆ, ಸರ್ಪ್ರೈಸ್. ಓಕೆ ಮ್ಯಾನ್, ಓಕೆ ಗೈಸ್, ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ. ಬನ್ನಿ ಯಾರ್ಯಾರು ಜನ ಅಂತ ನೋಡೋಣ. ಕೆಲವರು ಕೈ ಕೊಟ್ಟಿದ್ದಾರೆ, ಏನು ಮಾಡೋಕ್ಕಾಗಲ್ಲ, ಸೊ ಹೋಗಿ ಬರೋಣ. ಆಲ್ರೆಡಿ ಎಲ್ಲ ಮುಂದೆ ಹೋಗಿದ್ದಾರೆ ಸ್ವಲ್ಪ. ನಾವಿವಾಗ ಚಿತ್ರದುರ್ಗಕ್ಕೆ ಹೋಗ್ತಾ ಇದೀವಿ. ಚಿತ್ರದುರ್ಗದಲ್ಲಿರುವಂಥ ಸುತ್ತಮುತ್ತ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಬಟ್ ಆಲ್ರೆಡಿ ಎಲ್ಲರೂ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ನೋಡಿ ಯಾರೂ ಇಲ್ಲ. ಫೋನಲ್ಲಿ ಮಾತಾಡ್ಕೊಂಡು ಓಡಿಸ್ತಿದ್ದಾನಲ್ಲ ಇವನು ಬಸ್ನ. ಇಂಥವ್ರಿಗೆ ಏನು ಹೇಳೋಣ, ಹಿಂದೆ ಮುಂದೆ ನೋಡಿದೆ ಹೊಡಿತಾರೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ವಾವ್, the sun is rising, sun is rising. ಅರಸ ಮೂವಿಲಿ ಒಂದು ಡೈಲಾಗ್ ಇದೆಯಲ್ಲ, ಅದು ನೆನಪಾಗ್ತಿದೆ ನನಗೆ. It's amazing. The sun is rising. It's so beautiful. Wow. ಚಿತ್ರದುರ್ಗ ಇನ್ನೇನು ಜಸ್ಟ್ 38 ಕಿಲೋಮೀಟರ್ಸ್ ಅಷ್ಟೇ ಅಷ್ಟೇ ಇರೋದು. 38 ಕಿಲೋಮೀಟರ್ ಆರಾಮ್ ಹೊಡಿಬೋದು, ಯಾವುದೇ ಟೆನ್ಷನ್ ಇಲ್ಲ. 300 ಕಿಲೋಮೀಟರ್ನೇ ಓಡ್ದೇವಂತೆ ಗಾಯ್ಸ್. ನೀವೇ ಆ ಟೋಲ್ ಹತ್ರ ಹೋಗ್ತಾ ಇದ್ದಾರೆ. ಅವರೇ ನಮ್ಮ ಹುಡುಗರು, ಅವರೇ ಇನ್ಯಾರು ಅಲ್ಲ. ಅವರೇ ಹಿಗ್ಗ ಮುಗ್ಗ ಚಚ್ತವ್ರೆ ಹಾಕ್ಕೊಂಡು ಸರ್ರಾಗಿ ಕತ್ಕೊಂಡು ಬಂದವ್ರೆ ಅಲ್ಲಿಂದ. ನೋಡಿ ನಮ್ಮ ಸಿದ್ದು ಹೆಂಗೆ ಸಿಗ್ತಾವ ನಮ್ಮ ಮುಂದೆ ಜಾವಗಳು. ಹಿಂದೆ ನಮ್ಮ ಮಂಜಣ್ಣ ಎಫ್ಜೆಡ್. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? ನೋಡಿ ಒಂದು ಸಿಟಿ ಆರಾಮಾಗಿ 100 ಅಂದ್ರೆ 120 ಕ್ರೂಸ್ನ ಆರಾಮಾಗಿ ಕ್ರೂಸ್ ಮಾಡುತ್ತೆ. R15 goes very fast than other bikes. In 150cc segment bikes, the R15 is one of the fastest bikes. ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದೆ? Because of the aerodynamics it has. ಇಂಗ್ಲೀಷಲ್ಲೆಲ್ಲ ಲಾಗ್ ಮಾಡ್ತಿದ್ದೀನಿ ಗೈಸ್ ನಾನು. ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದೆ? ನಮ್ಮಪ್ಪ ಇಂಗ್ಲೀಷ್ ಮೀಡಿಯಂ ಸೇರಿಸಿದ್ದು 6ನೇ ಕ್ಲಾಸಿಂದ ಶಾರ್ಪ್ ಆಯ್ತು. ಅಂದರೆ 1ರಿಂದ 5 ಕನ್ನಡ ಮೀಡಿಯಮ್ನೇ. ವಾಟ್ ಇಸ್ ದ ಟಾಪ್ ಸ್ಪೀಡ್? ಲೆಟ್ಸ್ ಗೋ ಬ್ರೋ. ಇಲ್ಲ ಅವಾಗಿಂದ ಓಡ್ತಾರೆ, ನಾವು ಹೋಗ್ತಾ ಇದ್ದೆ. ಯಾಕಂದರೆ ಸ್ವಲ್ಪ ರಿಯರ್ ಬ್ರೇಕ್, ಹಿಂದ್ ಬ್ರೇಕ್ ಇದೆಯಲ್ಲ, ಸ್ವಲ್ಪ ಬೈಕ್ ಕಮ್ಮಿ ಇದೆ ಯಾಕೋ, ಅದಕ್ಕೆ ಹೊಡಿತಾ ಇದ್ದೆ. ನೋಡಿ ಫ್ರಂಟ್ ಬ್ರೇಕಲ್ಲಿ ಲಿವರೇ ಮುರಿದೊಂದಿದೆ. ಕಾರಣ ಇಷ್ಟೇ, ಮೊನ್ನೆ ಫೋಟೋ ಶೂಟ್ ಹೋಗಿದ್ವಿ ಬೈಕಲ್ಲಿ ಹೋಗೋಣ ಅಂತ. ನಾನು ತಕ್ಕೊಂಡೆ, ನಮ್ಮ ಫ್ರೆಂಡ್ ಫೋಟೋ ತಕ್ಕೋಬೇಕಾದ್ರೆ ಅವನು ಪಾಪ ಬೇಕು ಅಂತ ಮಾಡಲಿಲ್ಲ. ಅವನು ಈ ಗಾಡಿ ವೇಟ್ ಎಲ್ಲ ಜಾಸ್ತಿ ಹೊಡೆದಿಲ್ಲ. ಸೊ ಅವನೇನು ಮಾಡಿದ, ನಿಂತ್ಕೊಂಡೆ ಪ್ಯಾಂಟ್ ರೆಡಿ ಮಾಡ್ಕೊಳಕ್ಕೆ ಹೋದ. ಅದೆಲ್ಲ ಹೇಳ್ತೀನಿ ನಿಮಗೆ ಯಾವ ಥರ ಆಯಿತು ಅಂತ. ಓ ಗೈಸ್, ನಿನ್ನೆ ಮಳೆ ಬಂದಿದೆ ಅನ್ಸ್ತದೆ ಇಲ್ಲಿ ಸಿಕ್ಕಾಪಟ್ಟೆ. ನೈಟ್ ಚೆನ್ನಾಗಿ ಮಳೆ ಆಗಿದೆ. ಸ್ವಲ್ಪ ಈ ಥರ ಮಳೆ ಆಗಿಬಿಟ್ರೆ ನಮ್ಮ ರೈತನ ಮುಖದಲ್ಲಿ ಮಂದಾರ. ಕಲ್ಲಿನ ಕೋಟೆ ಚಿತ್ರದುರ್ಗಕ್ಕೆ ಸುಸ್ವಾಗತ. ಸ್ವರ್ಗ ಕಣ್ರಿ ನಮ್ಮ ದುರ್ಗ. ಮಸ್ತ್ ಆಯ್ತಲ್ಲ. ಇಲ್ಲಿಂದ ಪಾರ್ಕ್ ಸ್ಟಾರ್ಟ್ ಆಯ್ತು. ಇಲ್ಲಿ ನೋಡಿ ವೆದರ್ ಹೆಂಗಿದೆ. ವೆದರ್ ಮಾತ್ರ ಸೂಪರ್. ಸಿದ್ದು ಏನು ಹೇಳ್ತೀಯ ವೆದರ್ ಬಗ್ಗೆ? ಮಾತೇ ಬರ್ತಾ ಇಲ್ಲ. ಮಾತಲ್ಲಿ ಹೇಳೋಕ್ಕಾಗಲ್ಲ. ಬಂದು ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಷ್ಟೇ ಅಷ್ಟೇ. ಗೈಸ್ ನೋಡಿ ವೆದರ್ ಹೆಂಗಿದೆ. ಪ್ಲೇಸ್ ಮಾತ್ರ ಸೂಪರ್. ಬಂದಿದ್ದಕ್ಕೂ ಬರ್ತಿದೆ ಗೈಸ್. ಮಂಜಣ್ಣ ಏನಿದ್ರು ಟಿಪ್ಸ್ ಕೊಡೋಲ್ಲ, ಲವರ್ಸ್ಗೆ ಮಾತ್ರ. ಸಿಂಗಲ್ಸ್ಗೆಲ್ಲ ಟಿಪ್ಸ್ ಕೊಡೋಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಕಪಲ್ಸ್ ಬರಂಗಿಲ್ಲ ಬ್ರೋ. ಕಪಲ್ಸ್ ಬರಂಗಿಲ್ಲ ಅಂದರೆ ಒಳಗೆ ಬಂದ್ಮೇಲೆ ಕಪಲ್ಸ್ ಆಗ್ಬೋದು ಅಷ್ಟೇ. ನಾನು ಟಿಫನ್ ಬೇರೆ ಮಾಡಿಲ್ಲ. ಏನು ಎನರ್ಜಿ ಎಲ್ಲ ವೇಸ್ಟ್ ಆಗ್ತೈತಿ. ಟೀ ಮಾತ್ರ ಕರ್ಕಶವಾಗಿತ್ತು. ಎಲ್ಲಿರೋ ಸಿದ್ದು ಮೇನ್ ವ್ಯೂ ಪಾಯಿಂಟು? ಇಲ್ಲೇನಾ ಗೈಸ್? ಇದೆ ನೋಡಿ ಮೇನ್ ವ್ಯೂ ಪಾಯಿಂಟ್ ಇಲ್ಲೇ ಅಂತ ಇರೋದು. ನೋಡೋಣ ಏನಿದೆ ಅಂತ ಗೈಸ್. ಇವಾಗ ಇಲ್ಲಿ ಟಾಪ್ ವ್ಯೂ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ. ಫುಲ್ ವಿಂಡ್.
ಗಾಯ್ಸ್ ಇಲ್ಲಿ ಮಾತ್ರ ಫುಲ್ ವಿಂಡ್, ಫುಲ್ ಗಾಳಿ ಬರ್ತಾ ಇದೆ ಇಲ್ಲಿ. ಟಾಪ್ ಇವೆಲ್ಲ ನೋಡಿ ಹೆಂಗ್ ಬರ್ತಾ ಇದೆ, ಫುಲ್ ಮಂಜು ಏನು ಕಾಣಿಸ್ತಾನೆ ಇಲ್ಲ ಇಲ್ಲಿ. ಮಂಜಣ್ಣ ಮಂಜಲ್ಲಿ ಗಾಯ್ಸ್, ಫುಲ್ ಚಳಿ ಏನು ಕಾಣಿಸ್ತಾ ಇಲ್ಲ ಗಾಯ್ಸ್. ಸೊ ಗೈಸ್ ಈಗ ತಾನೇ ಜಸ್ಟ್ ಫೋಟೋಶೂಟ್ ಮುಗಿಸ್ಕೊಂಡ್ವಿ ಲೈಟಾಗಿ. ಭಾಳ ಹೆವಿಯಾಗಿ ಏನು ಫೋಟೋಶೂಟ್ ಮಾಡಿಲ್ಲ. ಸೊ ಫೋಟೋಶೂಟ್ ಮಾಡೋ ಅಂತ ಯಾಕಂದರೆ ಪ್ಲೇಸ್ ಇದೆ, ಬಟ್ ಇಲ್ಲಿ ವೆದರ್ ಸಪೋರ್ಟ್ ಮಾಡ್ತಾಯಿಲ್ಲ. ಫುಲ್ಲು ಫಾಗಿ ವೆದರ್ ಇದೆ. ಈ ಥರ ವೀಕೆಂಡ್ ಟ್ರಿಪ್ ಬರ್ತಾ ಇರ್ಬೇಕು ಅವಾಗವಾಗ, ಮೈಂಡ್ ಸ್ವಲ್ಪ ರಿಲೀಫ್ ಇರುತ್ತೆ. ಇಲ್ಲಾಂದರೆ ಜೀವನ ಪೂರ್ತಿ ಜಂಜಾಟದಲ್ಲಿ ಹೋಗ್ಬಿಡುತ್ತೆ. ಹಾಂ ಏನಂತ ನಾವು ಕುಡಿಯೋರಲ್ಲ, ಗಾಡಿ ಕುಡ್ಸೋರು ಅಷ್ಟೇ. ಬೈಕ್ ಪಾರ್ಕಿಂಗ್ ಮಾಡಿದ್ವಿ. ಓಕೆ ಗಾಯ್ಸ್, ಒಂದು ರೀಲ್ ಮಾಡ್ಬಿಟ್ಟು ಸಿಗ್ತೀವಿ ನಿಮಗೆ. ಗಾಯ್ಸ್ ಈಗ ತಾನೇ ಸ್ವಲ್ಪ ರೀಲ್ಸ್ ಮಾಡಿಕೊಂಡು ಸ್ವಲ್ಪ ಫೋಟೋಶೂಟ್ ಮಾಡಿಕೊಂಡು ಈಗ ಹೊಟ್ಟೆ ಹಸ್ತಿದೆ, ಟಿಫನ್ ಮಾಡಕ್ಕೆ ಹೊಂಟೀವಿ. ಬಾಡಿಗೆ ಸ್ವಲ್ಪ ಎನರ್ಜಿ ಬರೋಂಗೆ ಏನಾದರೂ ತಿನ್ಕೊಂಡು ಈಗ ಪರವಾಗಿಲ್ಲ, ಫಾಗಿ ಕಮ್ಮಿ ಆಗಿದೆ ಸ್ವಲ್ಪ. ಗಾಯ್ಸ್ ಈಗ ತಾನೇ ಟಿಫನ್ ಮಾಡಿಕೊಂಡು ಲೈಟಾಗಿ ಟೀ ಕುಡ್ಕೊಂಡು ಈಗ ನೆಕ್ಸ್ಟ್ ಎಲ್ಲಿಗೆ ಮತ್ತೆ ಅದೇ ಜೋಗಿಮಟ್ಟಿಗೆ. ಬಟ್ ಈಗ ಫುಲ್ ಮೇಲೆ ಹೋಗಲ್ಲ, ನಾವು ಇಲ್ಲಿ ಜೂ ಹತ್ರ ಹೋಗ್ತೀವಿ. ಸೊ ಅಲ್ಲಿ ಪ್ಲೇಸಸ್ನ ನಿಮಗೆ ಈಗ ಕ್ಲೀನಾಗಿ ಕಾಣ್ತಾ ಇದೆ, ಕವರ್ ಮಾಡಿ ತೋರಿಸ್ತೀನಿ. ಸಿದ್ದು ನೋಡ್ಕೊಂಡ ಅಂತೆ ಅವಾಗಲೇ ಕರೆಕ್ಟಾಗಿ ಬಂದಿದ್ದಿಲ್ಲ ವಿಡಿಯೋ, ನಾನು ಹೇಳ್ದೆ ನಿನಗೆ ಅರ್ಥ ಆಗಲಿಲ್ಲ ಅಂದ. ಸೊ ನನಗೂ ಅವ್ನು ಹೇಳಿದ್ದು ಕೇಳಿಸಿಲ್ಲ, ಅವ್ನು ಏನು ಹೇಳ್ತಿದ್ದಾನೋ ನನಗೂ ಗೊತ್ತಾಗಿಲ್ಲ. ಸೊ ಇಲ್ಲಾಂದರೆ ಚೆನ್ನಾಗಿ ಬಂದಿರೋದು ವಿಡಿಯೋ, ಒಳ್ಳೊಳ್ಳೆ ಆಫ್ ರೋಡಿಂಗ್ ಮಾಡಿದ್ವಿ. ಮೇಲೆ ರೋಡ್ ಫುಲ್ ಕೆಟ್ಟಿತ್ತು, ಸೊ ಅದೊಂದು ಪಾಯಿಂಟ್ ಆಫ್ ವ್ಯೂ ಸಖತ್ತಾಗಿತ್ತು. ಮೇಲೆ ಕೂಡ ಫುಲ್ಲು ಫಾಗ್ ಬಿದ್ದಿತ್ತು, ಚೆನ್ನಾಗಿತ್ತು, ಎಲ್ಲ ಲಾಗೆಲ್ಲ ಕೆಟ್ಟೋಯ್ತು. ಸೊ ಅದಕ್ಕೆ ನೆಕ್ಸ್ಟ್ ಆ್ಯಕ್ಷನ್ ಕ್ಯಾಮ್ರಾ ತೊಗೊಂಡ್ಬಿಡ್ತೀನಿ ಸುಮ್ಮನೆ ಈ ಥರ ಬೈಕ್ ಲಾಗ್ ಬಂದಾಗ. ಸೊ ಆವಾಗ ನಿಮಗೆ ಕಂಪ್ಲೀಟಾಗಿ ಯಾವುದೇ ಒಂದು ಡೀಟೇಲ್ಸ್ ಮಿಸ್ ಆಗಲ್ಲ, ಈಸಿಯಾಗಿ ಎಲ್ಲನೂ ನಿಮಗೆ ಕ್ಯಾಪ್ಚರ್ ಆಗಿರುತ್ತೆ. ಟಿಕೆಟ್ ಅವಾಗಲೇ ತೊಗೊಂಡಿದ್ವಿ, ಅವ್ರನ್ನ ಕೇಳಿದ್ವಿ ಒಂದು ಸಲ, ನೀವು ಮತ್ತೆ ಈಗ ಹೊರಗೆ ಹೋಗಿ ಬಂದರೆ ಇರುತ್ತೆ ಸರ್. ಹೌದು, ಒನ್ ಡೇ ಫುಲ್ ವ್ಯಾಲಿಡಿಟಿ ಇರುತ್ತೆ ಅಂತ ಹೇಳಿದ್ರು. ಬನ್ನಿ ನೋಡೋಣ ಇವಾಗ ವ್ಯಾಲಿಡಿಟಿ ಇರುತ್ತಾ ಇಲ್ಲ ಅಂತ ಗೊತ್ತಾಗುತ್ತೆ. ಇದೇ ನೋಡಿ ಜೋಗಿಮಟ್ಟಿ ವನ್ಯಧಾಮ. ಸೊ ಅವಾಗ ಈ ಒಂದು ಪಾಯಿಂಟ್ ಆಫ್ ವ್ಯೂ ಭಾಳ ಮಿಸ್ ಆಗಿದೆ. ಸೊ ಈಗ ಜೂ ಹತ್ರ ಹೋಗ್ಬಿಟ್ಟು ಜೂ ನೋಡ್ಕೊಂಡು ಬರೋಣ. ಡಾಕ್ಟರ್ ಕ್ಲಿಕ್ ನೋಡ್ರಿ, ಮಲ್ಟಿ ಟ್ಯಾಲೆಂಟೆಡ್ ಇದ್ದರೆ ಹೀಗೆ ಫೋಟೋನ ತೆಗಿಬೇಕು, ವಿಡಿಯೋನ ಮಾಡಬೇಕು ಫ್ರೆಂಡ್ಸ್ದು. ನೀನ್ ನಾಳೆ ತಗೋ ಬಾನಿನ್ನ ಏನ್ ಏಯ್ ಲೋ ಆಂಗಲ್ ಮಾಡ್ಕೋ ಮಚ್ಚ. ಇದೇನು ಆಫ್ ಆಯ್ತು ನೋಡ್ರಿ, ನವಿಲು ಬಂತಲ್ಲಿ, ನವಿಲು. ನವಿಲು ಕಾಣ್ತಾ ಇದ್ದಾನೆ ಈಗ. ನವಿಲು ಗರಿ ಗಂಡು ನವಿಲಿಗಿರುತ್ತಾ ಹೆಣ್ಣು ನವಿಲಿಗಿರುತ್ತಾ? ಎಸ್. ಈ ಗಂಡು ಸಿಂಹ ಚೆನ್ನಾಗಿರುತ್ತಾ ಹೆಣ್ಣು ಸಿಂಹ ಚೆನ್ನಾಗಿರುತ್ತಾ? ಹಾಂ, ಹೆಣ್ಣು ಸಿಂಹ. ಕಾಡಲ್ಲಿರುವಂಥ ಎಲ್ಲ ಪ್ರಾಣಿಗಳಲ್ಲಿ ಮೇಲೆ ಚೆನ್ನಾಗಿರೋದು. ನಮ್ಮ ನಾಡಲ್ಲಿ ಫೀಮೇಲ್ ಯಾಕೆ ಚೆನ್ನಾಗಿರುತ್ತೆ ಹೇಳಿ? ಮೇಕಪ್. ಗಾಯ್ಸ್ ಈಗ ನಾವು ಜೂಗೆ ಹೋಗ್ತಾ ಇದ್ದೀವಿ. ಇದೇ ಫಸ್ಟ್ ಟೈಮ್ ಈ ಜೂ ಅಲ್ಲಿ ಹೋಗ್ತಾ ಇರೋದು. ಐ ಡೋಂಟ್ ನೋ ಅಂತಂದು. ನವಿಲಿದೆ ನೋಡಿ ಇಲ್ಲಿ. ನಮ್ಮ ತೋಟದಲ್ಲಿ ದಿನ ನೋಡ್ತೀನಿ ನಾನು. ಎಸ್, ನಮ್ಮ ತೋಟದಲ್ಲಿ ಬೆಳಿಗ್ಗೆ ಸಾಯಂಕಾಲ ಬರ್ತವೆ, ಯಾಕಂದರೆ ಫಾರೆಸ್ಟಲ್ಲೆಲ್ಲ ನಿಯರ್ ಆಗುತ್ತಲ್ವಾ, ಸೊ ಬರ್ತವೆ. ನಾವೀಗ ಆಡು ಮಲ್ಲೇಶ್ವರ ಮೃಗಾಲಯ ಚಿತ್ರದುರ್ಗ ಇಲ್ಲಿಗೆ ಬಂದೀವಿ.